ಭೈರಪ್ಪ ಕನ್ನಡ ಕಾದಂಬರಿ ಲೋಕದ ಮಿನುಗುತ್ತಾರೆ. ಅವರ ಅಗಲಿಕೆ ಈಗಾಗಲೇ ಅವರ ಅಭಿಮಾನಿಗಳಿಗೆ, ಓದುಗರಿಗೆ, ಸಾಹಿತ್ಯ ಲೋಕಕ್ಕೆ ಹಾಗೂ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ. ಇದಕ್ಕೂ ಮೊದಲೇ ಅವರ ಕುಟುಂಬಕ್ಕೆ ಒಂದು ಆಘಾತ ಉಂಟಾಗಿದೆ. ಎಸ್.ಎಲ್. ಭೈರಪ್ಪನವರ ಅನಾರೋಗ್ಯವನ್ನೇ ಬಂಡವಾಳ ಮಾಡಿಕೊಂಡವರು ಅವರ ಸಂಪತ್ತನ್ನ ದೋಚಿದ್ದಾರೆ ಅಂತ ಭೈರಪ್ಪನವರ ಪತ್ನಿ ಸರಸ್ವತಿಯವರೇ ಹೇಳಿದ್ರು. ಅಸಲಿಗೆ ಏನಿದು ಕತೆ? ಭೈರಪ್ಪನವರ ಹಣವನ್ನು ಯಾರು ದೋಚಿದ್ದರು? ತಡವಾಗಿ ಬೆಳಕಿಗೆ ಬಂದ ಪ್ರಕರಣದಲ್ಲಿ ಅಸಲಿಗೆ ಆಗಿರೋದೇನು? ಎಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಭೈರಪ್ಪನವರು ಅಂದ ತಕ್ಷಣ ನಮಗೆ ಅವರ ಕಾದಂಬರಿಗಳ ನೆನಪುಗಳು ಥಟ್ಟನೆ ಕಣ್ಮುಂದೆ ಬರುತ್ತೆ. ಒಂದೊಂದು ಕಾದಂಬರಿಯಲ್ಲಿ ಅವರು ಭಾರತೀಯ ತತ್ವಶಾಸ್ತ್ರವನ್ನ ಸರಳವಾಗಿ ಓದುಗರಿಗೆ ಉಣಬಡಿಸಿದ್ದು, ಒಂದೊಂದು ಗ್ರಂಥವೂ ಕೂಡ ಒಂದೊಂದು ಮೈಲಿಗಲ್ಲು ಸ್ಥಾಪಿಸಿದ್ದು ಎಲ್ಲರಿಗೂ ಗೊತ್ತಿದೆ. ಅವರ ಮಂದ್ರ ಕಾದಂಬರಿಯಲ್ಲಿ ಭೈರಪ್ಪನವರು ಒಂದು ಮಾತು ಹೇಳ್ತಾರೆ: ಮನುಷ್ಯ ಹಣ ಸಂಪಾದಿಸ್ತಾನೆ ಹೊರತು ಹಣ ಮನುಷ್ಯನನ್ನ ಸಂಪಾದಿಸುವುದಿಲ್ಲ ಅಂತ. ಆದ್ರೆ ದುರ್ದೈವ ನೋಡಿ, ಈ ಮಾತು ಹೇಳಿದ ಭೈರಪ್ಪನವರು ಸಂಪಾದಿಸಿದ ಹಣವನ್ನೇ ಇನ್ಯಾರೋ ದೋಚಿಕೊಂಡು ಅವರಿಗೆ ಅನ್ಯಾಯ ಮಾಡಿದ್ದಾರೆ. ಅಗಲಿದ ಚೇತನಕ್ಕೂ ಕೂಡ ವಂಚಿಸಿ ಅಪಮಾನ ಮಾಡಿದ್ದಾರೆ ಅನ್ನೋ ಆರೋಪ ತಡವಾಗಿ ಕೇಳಿಬಂದಿದೆ. ಭೈರಪ್ಪನವರ ಬ್ಯಾಂಕ್ ಖಾತೆಯಿಂದ ಹಣ ದೇಪಿದ ನೀಚರು. ಕಾನೂನು ಬಾಹಿರವಾಗಿ ಲಕ್ಷ ಹಣ ವಿತ್ಡ್ರಾ ಮಾಡಿದ್ಯಾರು? ಎಸ್.ಎಲ್. ಭೈರಪ್ಪನವರ ಬ್ಯಾಂಕ್ ಖಾತೆಯಿಂದ ಮಹಾ ಕಿರಾತಕಿಯೊಬ್ಬಳು ಲಕ್ಷ ಹಣ ದೋಚಿದ್ದಾಳೆ. ಅದು ಕೂಡ ಕಾನೂನು ಬಾಹಿರವಾಗಿ. ಅವರ ಬ್ಯಾಂಕ್ ಖಾತೆಯಿಂದ ಹಣವನ್ನ ವಿತ್ಡ್ರಾ ಮಾಡಿದ್ದಾಳೆ ಎಂದು ಖುದ್ದು ಭೈರಪ್ಪನವರ ಪತ್ನಿ ಸರಸ್ವತಿಯವರು ಆರೋಪಿಸಿದ್ರು. ಮೈಸೂರಿನ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಈ ಹಿಂದೆ ದೂರು ಕೂಡ ನೀಡಿದ್ರಂತೆ. ಜನವರಿ 24ರಂದು ದಾಖಲಾಗಿದ್ದ ವಂಚನೆ ದೂರು. ಕಾನೂನು ಬಾಹಿರವಾಗಿ ಹಣ ವಿತ್ಡ್ರಾ ಮಾಡಲಾಗಿತ್ತ? ಇದು ತುಂಬಾ ತಿಂಗಳುಗಳ ಹಿಂದೆ ನಡೆದ ಒಂದು ಘಟನೆ. ಜನವರಿ 24ರಂದೇ ಇಂತಹದ್ದೊಂದು ಆರೋಪವನ್ನ ಭೈರಪ್ಪರವರ ಪತ್ನಿ ಸರಸ್ವತಿ ಮಾಡಿದ್ರು. ಅಲ್ಲದೆ ಭೈರಪ್ಪನವರ ಮಡದಿ ಸರಸ್ವತಿ ಹಾಗೂ ಅವರ ಹಿರಿಯ ಪುತ್ರ ಉದಯ್ ಶಂಕರ್ ಅವರು ಕೋರ್ಟ್ ಮೊರೆ ಹೋಗಿದ್ರು. ಭೈರಪ್ಪನವರ ಕೇರ್ ಟೇಕರ್ ಆಗಿದ್ದ ನಾಗಲಕ್ಷ್ಮಿ ಹೇಮಂತ್ ಕುಮಾರ್ ಉರ್ಫ್ ಲಕ್ಷ್ಮಿ ಎಂಬುವವರು ಅಕ್ರಮವಾಗಿ ಭೈರಪ್ಪನವರ ಖಾತೆಯಿಂದ ಹಣವನ್ನ ವಿತ್ಡ್ರಾ ಮಾಡಿದ್ದಾರೆ ಎಂದು ಜನವರಿ 24ರಂದು ಕುವೆಂಪು ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಅನ್ನೋ ವಿಚಾರ ತಡವಾಗಿ ಬೆಳಕಿಗೆ ಬಂದಿದೆ. ಒಂದು ತಿಂಗಳ ಅವಧಿಯಲ್ಲಿ 69 ಲಕ್ಷ ರೂಪಾಯಿ ಗುಳುಂ. ಭೈರಪ್ಪನವರ ಅನಾರೋಗ್ಯವೇ ಬಂಡವಾಳ ಆಯ್ತಾ? ಭೈರಪ್ಪನವರ ಮಡದಿ ಸರಸ್ವತಿಯವರು ನೀಡಿದ ದೂರಿನ ಪ್ರಕಾರ ಜನವರಿ ಸಮಯ ಭೈರಪ್ಪನವರಿಗೆ ಆಗಲೇ ವಯೋಸಹಜ ಕಾಯಿಲೆಗಳು ಕಾಡಲು ಶುರುವಾಗಿದ್ವು. ಅದರ ಜೊತೆಗೆ ಡಿಮೆನ್ಷಿಯಾ ಕೂಡ ಇತ್ತು. ಇದನ್ನೇ ಅಸ್ತ್ರವಾಗಿಟ್ಕೊಂಡು ಲಕ್ಷ್ಮಿ ಎಂಬುವವರು ಒಂದೇ ತಿಂಗಳ ಅವಧಿಯಲ್ಲಿ ಒಟ್ಟು 69,50,000 ರೂಪಾಯಿ ದೇಪಿದ್ದಾರೆ. ಅವರ ಬ್ಯಾಂಕ್ ಖಾತೆಯಿಂದ ಕಾನೂನು ಬಾಹಿರವಾಗಿ ವಿತ್ಡ್ರಾ ಮಾಡಿಕೊಂಡಿದ್ದಾರೆ ಅಂತ ದೂರು ನೀಡಿದ್ರು.
ಮನೆಯಲ್ಲಿನ ಅಮೂಲ್ಯ ವಸ್ತುಗಳು ಕೂಡ ಕಾಣೆ. ದೂರಿನಲ್ಲಿ ಇದನ್ನು ಉಲ್ಲೇಖಿಸಿದ್ದ ಭೈರಪ್ಪನವರ ಮಡದಿ. ಇನ್ನು ಸರಸ್ವತಿ ಭೈರಪ್ಪನವರು ನೀಡಿದ ದೂರಿನಲ್ಲಿ ಕೇವಲ ಹಣ ಮಾತ್ರವಲ್ಲ, ಮನೆಯಲ್ಲಿದ್ದ ಅಪರೂಪದ ಹಾಗೂ ಅಮೂಲ್ಯ ವಸ್ತುಗಳು ಕೂಡ ಕಾಣೆಯಾಗಿವೆ. ಭೈರಪ್ಪನವರಿಗೆ ಕೊಡುಗೆ ಹಾಗೂ ಬಹುಮಾನದ ರೂಪದಲ್ಲಿ ಬಂದ ಉಡುಗೊರೆಗಳನ್ನ ಕದ್ದೊಯ್ಯಲಾಗಿದೆ ಅಂತ ದೂರು ನೀಡಿದ್ರು. ಇದೇ ದೂರಿನ ಆಧಾರದ ಮೇಲೆಯೇ ಮಾರ್ಚ್ 29ರಂದು ಮೈಸೂರು ಜಿಲ್ಲಾ ನ್ಯಾಯಾಲಯದ ಮೊರೆ ಹೋಗಿದ್ರು ಸರಸ್ವತಿ ಮತ್ತು ಅವರ ಹಿರಿಯ ಪುತ್ರ ಉದಯ್ ಶಂಕರ್. ನ್ಯಾಯಾಲಯದ ಮೊರೆ ಹೋಗಿದ್ದ ಭೈರಪ್ಪನವರ ಮಡದಿ ಹಾಗೂ ಅವರ ಪುತ್ರ ನ್ಯಾಯಾಲಯಕ್ಕೆ ಭೈರಪ್ಪನವರ ಬ್ಯಾಂಕ್ ಖಾತೆ ಹಾಗೂ ಹಣಕಾಸು ನಿರ್ವಹಣೆ ಸಂಬಂಧ ಗಾರ್ಡಿಯನ್ ನೇಮಿಸಬೇಕು ಅಂತ ಕೋರಿಕೊಂಡು ಮನವಿ ಸಲ್ಲಿಸಿದ್ರು. ಭೈರಪ್ಪನವರಿಗೆ ಮರುವಿನ ಕಾಯಿಲೆ ಇದೆ, ಹೀಗಾಗಿ ಅವರನ್ನ ಪದೇ ಪದೇ ಯಾಮಾರಿಸಿ ಹಣ ಹೊಡೆಯಲಾಗ್ತಾ ಇದೆ. ಅವರ ಬ್ಯಾಂಕ್ ಖಾತೆ ಹಣಕಾಸು ನಿರ್ವಹಣೆಗೆ ಸಂಬಂಧ ಗಾರ್ಡಿಯನ್ ನೇಮಿಸಿ ಎಂದು ಮನವಿ ಮಾಡಿದ್ರು. ನನಗೆ ಮರುವಿನ ಕಾಯಿಲೆಯೂ ಇಲ್ಲ, ಏನಿಲ್ಲ. ನ್ಯಾಯಾಲಯದಲ್ಲಿ ಹೇಳಿಕೆ ನೀಡಿದ್ದ ಭೈರಪ್ಪನವರು ಇನ್ನು ತಮ್ಮ ಪತ್ನಿ ನೀಡಿದ ದೂರಿನ ವಿಚಾರವಾಗಿ ಏಪ್ರಿಲ್ 22, 2025ರಂದು ಖುದ್ದು ಭೈರಪ್ಪನವರೇ ನ್ಯಾಯಾಲಯಕ್ಕೆ ಹಾಜರಾಗಿ ಅವರ ಪತ್ನಿ ನೀಡಿದ ದೂರಿಗೆ ವ್ಯತಿರಿಕ್ತವಾದ ಹೇಳಿಕೆ ನೀಡಿದ್ದಾರೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ನ್ಯಾಯಾಲಯಕ್ಕೆ ಹಾಜರಾದ SL ಭೈರಪ್ಪನವರು ನನಗೆ ಮರುವಿನ ಕಾಯಿಲೆಯೂ ಇಲ್ಲ, ಏನೂ ಇಲ್ಲ, ಇದು ನನ್ನ ಒಪ್ಪಿಗೆ ಪಡೆದ ಮೇಲೆಯೇ ವಿತ್ಡ್ರಾ ಆಗಿರುವ ಹಣ ಎಂದು ಹೇಳಿದ್ದಾರೆ. ಅಲ್ಲದೆ ನನ್ನ ಕುಟುಂಬದವರು ಸುಖ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದು ಕೂಡ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ರು. ಇನ್ನು ವಾದ ಪ್ರತಿವಾದಗಳನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಅಕ್ಟೋಬರ್ 14ಕ್ಕೆ ಮುಂದೂಡಿತ್ತು. ನಂತರ ಇದರ ಬಗ್ಗೆ ತೀರ್ಪು ನೀಡೋದಾಗಿ ಹೇಳಿತ್ತು. ಆದರೆ ದುರಾದೃಷ್ಟವಶಾತ್ ಸೆಪ್ಟೆಂಬರ್ 24ರಂದು ಭೈರಪ್ಪನವರು ಇಹಲೋಕ ತ್ಯಜಿಸಿ ಹೋದ್ರು. ಅಲ್ಲಿಗೆ ಈ ಪ್ರಕರಣ ಹೆಚ್ಚು ಕಡಿಮೆ ಬಿದ್ದು ಹೋದಂತಾಗಿದೆ. ಭೈರಪ್ಪನವರ ಬದುಕಿನಲ್ಲಿ ಇಂತಹದ್ದೊಂದು ವಂಚನೆ ಪ್ರಕರಣ ನಡೆದಿದೆ ಅನ್ನೋದು ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಫೆಬ್ರವರಿಯಲ್ಲಿ ತಮ್ಮ ಆಸ್ತಿ ಬಗ್ಗೆ ವಿಲ್ ಬರೆದಿದ್ದ ಭೈರಪ್ಪ ಸಮಸ್ತ ಆಸ್ತಿಯೂ ಕೂಡ ಪ್ರತಿಷ್ಠಾಪನೆಗೆ ಅರ್ಪಿಸಿದ್ದ ಲೇಖಕ. ಇನ್ನು ಈ ಹಣದ ವಂಚನೆ ಕೇಸ್ ನಡೆಯುವ ಕಾಲದಲ್ಲಿಯೇ ಭೈರಪ್ಪನವರು ತಮ್ಮ ಜೀವಮಾನದ ದುಡಿದ ಆಸ್ತಿಯನ್ನ SL ಭೈರಪ್ಪ ಪ್ರತಿಷ್ಠಾಪನೆ ಚಟುವಟಿಕೆಗಳಿಗೆ ಬಳಸಬೇಕು ಎಂದು ಉಯಿಲು ಬರೆದಿಟ್ಟಿದ್ರು. ಮೈಸೂರಿನಲ್ಲಿರುವ ಅವರ ಮನೆ, ಅವರ ಪತ್ನಿ ಸರಸ್ವತಿ ಇರುವವರೆಗೂ ಅವರು ವಾಸ ಮಾಡಲು ಅವಕಾಶ ನೀಡಿ, ಅವರ ಕಾಲಾನಂತರ ಕುವೆಂಪು ನಗರದಲ್ಲಿರುವ ಅವರ ಮನೆ ಭೈರಪ್ಪ ಪ್ರತಿಷ್ಠಾನದ ಕಚೇರಿಯಾಗಬೇಕು ಹಾಗೂ ಸ್ಮಾರಕವನ್ನಾಗಿ ಮಾಡಬೇಕು ಎಂದು ವಿಲ್ನಲ್ಲಿ ಉಲ್ಲೇಖಿಸಿದ್ರು. ಇದೆಲ್ಲದರ ನಡುವೆ ಈಗ ಅವರ ಹಣವನ್ನ ವಂಚಿಸಲಾಗಿದೆ ಎಂಬ ಕೇಸ್ ಒಂದು ಮೈಸೂರಿನಲ್ಲಿ ದಾಖಲಾಗಿತ್ತು ಅನ್ನೋ ವಿಷಯ ತಡವಾಗಿ ಬೆಳಕಿಗೆ ಬಂದಿದೆ. ನೋಡಿದ್ರಲ್ಲ, ಭೈರಪ್ಪನವರಂತಹ ಖ್ಯಾತ ಸಾಹಿತಿಯನ್ನು ಕೂಡ ವಂಚನೆ ಎಂಬ ಜಾಲ ಬಿಟ್ಟಿಲ್ಲ, ಆರೋಪಗಳು ಕಾಡದೆ ಬಿಡಲಿಲ್ಲ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.